ನೋಡಿ, ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಲಿದ್ದಾರೆ, ಸಿದ್ದರಾಮಯ್ಯ ಅವರು ತುಮಕೂರಲ್ಲಿದ್ದಾರೆ. ಸಹಜವಾಗಿ ಒಂದಷ್ಟು ಕುತೂಹಲ ಇದೆ. ಆಪ್ತ ಸಚಿವರ ಜೊತೆಗೆ ಕುರ್ಚಿ ವಿಷಯದ ಬಗ್ಗೆ ಏನಾದರೂ ಚರ್ಚೆಯನ್ನ ಮಾಡಿದ್ರ ಸಿಎಂ ಸಿದ್ದರಾಮಯ್ಯ? ಕೆಎನ್ ರಾಜಣ್ಣ ಭೇಟಿ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜಣ್ಣ ಅವರ ಮನೆಯಲ್ಲಿ ಊಟ ಮಾಡುತ್ತಾ ರಾಜಕೀಯ ಚರ್ಚೆ ಕೂಡ ಆಗ್ತಾ ಇದೆ. ಮುದ್ದೆ, ಆಮೇಲೆ ಸಿದ್ದರಾಮಯ್ಯ ಅವರ ಫೇವರೇಟ್ ನಾಟಿ ಕೋಳಿ ಸಾರನ್ನ ತಿಂದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಅತ್ತ ಉಪಮುಖ್ಯಮಂತ್ರಿಗಳು ಡೆಲ್ಲಿಲಿದ್ದಾರೆ, ಇತ್ತ ಮುಖ್ಯಮಂತ್ರಿಗಳು ತುಮಕೂರಲ್ಲಿದ್ದಾರೆ. ಆಪ್ತರ ಜೊತೆಗೆ ಈ ಕುರ್ಚಿ ಕದನ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಏನಾದರೂ ಚರ್ಚೆ ಆಗಿರಬಹುದಾ? ಯಾಕಂದ್ರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರೇ ಉಳಿದ ಅವಧಿನೂ ಕಂಪ್ಲೀಟ್ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಸೇರಿದಂತೆ ಸಿದ್ದರಾಮಯ್ಯ ಅವರ ಆಪ್ತರಿಗೂ ಇರುವಂತಹ ಏಕೈಕ ಅಜೆಂಡಾ ಅಂದರೆ ಸದ್ಯಕ್ಕೆ ಅದೊಂದೇ. ಆಮೇಲೆ ಈಗ ಅವರು ಮನೆಗೆ ತೆರಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಫೇವ್ರೇಟ್ ಫುಡ್ಡು ಮುದ್ದೆ, ನಾಟಿ ಕೋಳಿ ಸಾರು. ಆ ಊಟ ಮಾಡ್ತಾ ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಾನು ಹೇಳ್ತಾ ಇದ್ನಲ್ಲ, ಈಗ ರಾಜಕೀಯ ನಾಯಕರು ಏನಿರ್ತಾರೆ ಅವರು ಡಿನ್ನರ್ ಪಾರ್ಟಿ ಅಥವಾ ಲಂಚ್ ಮೀಟಿಂಗು ಈ ಥರದ್ದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ಕೇವಲ ಊಟಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಬದಲಿಗೆ ಒಂದಷ್ಟು ಚರ್ಚೆ ಕೂಡ ಆಗುತ್ತೆ, ಪೊಲಿಟಿಕಲ್ ಚರ್ಚೆಗಳು ಕೂಡ ಆಗುತ್ತೆ. ಅದೇ ರೀತಿಯಾಗಿ ಆಪ್ತರ ಜೊತೆಗೆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ಚರ್ಚೆ ಮಾಡಿರಬಹುದಾದಂಥ ಸಾಧ್ಯತೆ ದಟ್ಟವಾಗಿದೆ. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವಂತಹ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಮುದ್ದೆ, ನಾಟಿ ಕೋಳಿ ಸಾರನ್ನ ಸವಿದು ಭಾಳ ಖುಷಿಯಾಗಿದ್ದಾರೆ ಸಿದ್ದರಾಮಯ್ಯ ಅವರು. ಆಮೇಲೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರಿಗೆ ಅದು ಭಾಳ ಇಷ್ಟ ಆ ಫುಡ್ಡು. ನಾಟಿ ಕೋಳಿ ಸಾರು, ಮುದ್ದೆ ಅದೆರಡಂತೂ ಮಿಸ್ ಆಗಲೇಬಾರ್ದು, ಅದು ಇರಲೇಬೇಕು. ಆಮೇಲೆ ಅವರಿಗೆ ಗೃಹ ಸಚಿವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸಹಜವಾಗಿ ಕ್ರಾಂತಿ ಆಗತ್ತೆ ಅನ್ನುವಂಥದ್ದು ಹೇಳಿ ಕೇಳಿ ಈ ಕ್ರಾಂತಿ ಪದ ಹುಟ್ಟಾಕಿದೆ ಕೆಎನ್ ರಾಜಣ್ಣ ಅವರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೀಶ್, ಅತ್ತ ಡಿ.ಸಿ.ಎಂ ಡೆಲ್ಲಿಲಿದ್ದಾರೆ, ಇತ್ತ ಸಿಎಂ ತುಮಕೂರಲ್ಲಿದ್ದಾರೆ. ಈ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಗಬಹುದಾ? ಹೇಗೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಯೋಗೀಶ್? ಪ್ರಭು, ಇವತ್ತು ತುಮಕೂರಿನಲ್ಲಿ ಕ್ರೀಡಾಕೂಟ ಇತ್ತು, ರಾಜ್ಯ ಮಟ್ಟದ ಒಲಿಂಪಿಕ್ ಕ್ರೀಡಾಕೂಟ. ಅದಕ್ಕೆ ಉದ್ಘಾಟನೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ರು. ಈಗ ಮೊದಲು ಕ್ಯಾತ್ಸಂದ್ರಲ್ಲಿರ್ತಕ್ಕಂಥ ಕೆಎನ್ ರಾಜಣ್ಣ ಅವರ ಮನೆಗೆ ಭೇಟಿಯನ್ನು ಕೊಟ್ಟರಲ್ಲಿ ಊಟ ಮಾಡಿ ಈಗ ಸ್ಟೇಡಿಯಂ ಇರ್ತಾ ಹೊರಟರು. ಅದಕ್ಕೂ ಮುಂಚೆ ಒಂದೆರಡು ಮಾಧ್ಯಮಗಳ ಜೊತೆ ಮಾತಾಡೋದಕ್ಕೆ ನಿರಾಕರಿಸಿದ್ರು. ಅದಾದ ನಂತರ ರಾಜಣ್ಣ ವಿಚಾರವಾಗಿ ಮಾತಾಡಿದ್ರು. ರಾಜಣ್ಣ ಅವರಿಗೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನೋ ವಿಚಾರಕ್ಕೆ ಅವರು ಮಾತಾಡೋದು. ಈ ವಿಚಾರವನ್ನ ಪಕ್ಷದ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ರೆ ಆ ವಿಚಾರ ನನಗೆ ಗೊತ್ತಿಲ್ಲ ಅನ್ನೋ ವಿಚಾರನ ಈ ಸಂದರ್ಭದಲ್ಲಿ ಪ್ರಸ್ತಾಪನ ಮಾಡಿದ್ದಾರೆ. ಪ್ರಭು ಯೋಗೀಶ್, ಈಗ ಮತ್ತೊಂದು ವಿಚಾರ, ಈ ಕ್ರಾಂತಿ ಅನ್ನೋ ಪದನ ಹುಟ್ಟಾಕಿದೆ ಕೆಎನ್ ರಾಜಣ್ಣ ಅವರು. ಮೊದಲಿಗೆ ಆರಂಭ ಮಾಡಿದ ಅವರೇ ಸೆಪ್ಟೆಂಬರ್ ಕ್ರಾಂತಿ ಅಂತ, ಅದು ಇಲ್ಲಿವರೆಗೂ ಬಂದು ನಿಂತಿದೆ. ಈ ಕುರ್ಚಿ ಕದನದ ಬಗ್ಗೆ ಏನಾದರೂ ಚರ್ಚೆ ನಡೆದಿರಬಹುದಾ? ಇನ್ಸೈಡ್ ಏನ್ ಗೊತ್ತಾಗಿದೆ? ಅದೇ ಇಲ್ಲಿ ಪ್ರಮುಖವಾಗಿ ರಾಜಣ್ಣ ಅವರ ಮನೆಗೆ ಭೇಟಿ ನೋಡಿದಂತ ಸಂದರ್ಭದಲ್ಲಿ ಆ ಕುರ್ಚಿ ಕದನಕ್ಕೆ ವಿಚಾರಕ್ಕೆ ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಆಗಿರೋದು ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಮತ್ತೆ ಕೊಡಬೇಕು ಅನ್ನೋದು. ಯಾಕಂದ್ರೆ ಈಗಾಗಲೇ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಬೆಂಬಲಿಗರು ಕೂಡ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕುರ್ಚಿ ವಿಚಾರ ಸದ್ಯಕ್ಕೆ ಮಾತಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಗೃಹ ಸಚಿವರು ಪರಮೇಶ್ವರ್ ಇದ್ರು, ಸಾಕಷ್ಟು ಮುಖಂಡರು ಇದ್ರು, ಅವ್ರ ಮುಂದೆ ಎಲ್ಲ ಕುರ್ಚಿ ವಿಚಾರವಾಗಿ ಅವರು ಮಾತಾಡೋದು ಇಲ್ಲ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಕುರ್ಚಿ ಬದಲಾಗಿ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಮತ್ತೆ ಕೊಡಿಸೋ ವಿಚಾರವಾಗಿ ಹೆಚ್ಚು ಮಾತುಕತೆ ಆಗಿದೆ, ವಿಚಾರ ಚರ್ಚೆಗೆ ಬಂದಿದ್ದೇನೆ ಅಂತ ಹೇಳ್ಬೋದು. ಪ್ರಭು, ಮತ್ತೆ ಕ್ಯಾಬಿನೆಟ್ ಸೇರಿಸ್ಕೊಳ್ತಾರ ಹೇಗೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ. ಯಾಕಂದ್ರೆ ಈಗಾಗಲೇ ರಾಜಣ್ಣ ಅವರು ಕೂಡ ನಾನು ಮತ್ತೆ ಸೇರ್ಕೋತೀನಿ ಅಂದ್ರೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಖಂಡಿತವಾಗಿ ಈಗಲೇ ಸಾಕಷ್ಟು ಬಾರಿ ವೇದಿಕೆಗಳಲ್ಲಿ ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ವಿಶ್ವಾಸ ಇದೆ. ಯಾಕಂದ್ರೆ ಆರಂಭದಲ್ಲೂ ಕೂಡ ಅವರು ಚುನಾವಣೆ ಮೂಲ ನಾನು ಗೆದ್ದ ನಂತರ ಸಚಿವ ಸ್ಥಾನ ಅಂದ್ರೆ ಸಹಕಾರ ಖಾತೆಯನ್ನು ಪಡ್ಕೋತೀನಿ ಅಂತ ಹೇಳ್ಕೊಂಡಿದ್ರು. ಹಾಗಾಗಿ ಅದೇ ರೀತಿಯ ಸಹಕಾರ ಖಾತೆಯನ್ನ ಪಡ್ಕೊಂಡಿದ್ರು. ಇದಾದ ನಂತರ ಈಗ ನೀವು ಸಚಿವ ಸ್ಥಾನ ಕಳ್ಕೊಂಡಿದ್ರೆ ಈ ಸಚಿವನ ಸ್ಥಾನವನ್ನ ಮತ್ತೆ ಕೊಡಿಸೋದಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಯಾಕಂದ್ರೆ ಡೆಲ್ಲಿ ಹೋದಂತ ಸಂದರ್ಭಗಳು ಕೂಡ ಪ್ರಮುಖವಾಗಿ ಒಂದು ಕುರ್ಚಿ ವಿಚಾರ ಮತ್ತೊಂದು ರಾಜಣ್ಣ ವಿಚಾರ ಎರಡೂ ಕೂಡ ಪ್ರಮುಖವಾಗಿ ಅವ್ರ ಮುಂದೆ ಇರುತ್ತೆ. ಹಾಗಾಗಿ ಈ ಬಾರಿ ಹೈಕಮಾಂಡ್ ಮತ್ತೆ ಚರ್ಚೆ ಮಾಡ್ತಾರೆ. ಚರ್ಚೆ ವಿಚಾರದಲ್ಲಿ ರಾಜಣ್ಣ ಅವರ ಸಚಿವ ಸ್ಥಾನ ಕೂಡ ಅಲ್ಲಿ ಇರುತ್ತೆ. ಇನ್ನು ಕುರ್ಚಿ ವಿಚಾರಕ್ಕೆ ಸದ್ಯದಲ್ಲಿ ಯಾವುದೇ ಕ್ರಾಂತಿ ಆಗುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ರಾಜಣ್ಣ ಅವರು ಕೂಡ ಆ ಬಗ್ಗೆ ಈಗ ಪ್ರಸ್ತಾಪ ಮಾಡ್ತಾ ಇಲ್ಲ. ಯಾಕಂದ್ರೆ ಮುಂದಿನ 5 ವರ್ಷಗಳ ಕಾಲ ರಾಜಣ್ಣ ಅವರ ಸಿದ್ದರಾಮಯ್ಯರೇ ಸಿಎಂ ಆಗಿರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ, ಹಾಗಾಗಿ ಅವ್ರಿಗೆ ಪ್ರಮುಖವಾಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನೋ ವಿಶ್ವಾಸ ಅವರಲ್ಲಿ ವ್ಯಕ್ತ ಆಗಿದೆ. ಈಗ ಸಂಕ್ರಾಂತಿ ಆಯ್ತು, ಸಂಕ್ರಾಂತಿ ಆದ್ಮೇಲೆ ಯಾವ ಕ್ರಾಂತಿ ಅನ್ನೋದು ಈಗ ಗೊತ್ತಾಗ್ಬೇಕಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಯೋಗೇಶ್.